ಸರ್ ಒಂದು ವ್ಯಕ್ತಿ ಬರ್ತಾನೆ, ಅಣ್ಣ ನೀವು ಮೂವಿ ಮಾಡ್ತೀನಿ ಅಂತ ಹೇಳ್ತಾನೆ, ಮಾಡಪ್ಪ ಅಂತ ಹೇಳ್ತೀನಿ. ಓಕೆ, ಅಮಾವಾಸ್ಯೆ ಆದ್ಮೇಲೆ ಸೈನ್ ಮಾಡ್ತೀವಿ ಅಂತ ನಾನು ಟೀಮ್ಗೆ ಹೇಳ್ತೀನಿ. ಅಮಾವಾಸ್ಯೆ ಮೇಲೆ ಸೈನ್ ಮಾಡಿಕೊಡ್ತೀನಿ. ಅಮಾವಾಸ್ಯೆ ಇದೆ, ಇದು ಅಮಾವಾಸ್ಯೆ ಇದೆ, ಇದು ನಮ್ಮ ಶಿವರಾತ್ರಿ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ನಂಬರ್ ಫಿಕ್ಸ್ ಆಗುತ್ತೆ. ನಂಬರ್ ಫಿಕ್ಸ್ ಆದಮೇಲೆ ಅವರು ಫೋನ್ ಮಾಡಿ ಹೇಳ್ತಾರೆ, ನಂಗೆ ಯೂಗೋ ಹರ್ಟ್ ಆಗಿದೆ, ನಾನು ತಗೊಳ್ಳಲ್ಲ. ಎಷ್ಟು? ಒಂದು ಯೂಗೋ ಹರ್ಟ್ ಆಗಿದೆ ನನಗೆ ಬೇಡ. ನಾನು ಅವನ ಮನೆ ಬಗ್ಗೆ ಹೋಗಲೇ ಇಲ್ಲ, ಅವನೇ ಬಂದಿದ್ದು. ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ಇನ್ನೊಂದು ಫಿಗರ್ ಹೇಳಿ. ಅದೇನಾಗುತ್ತೆ, ಅವ್ರದೊಂದು ರಿಂಗ್ ಆಗ್ಬಿಟ್ಟು, ನಾನು ಇಷ್ಟು ಕೇಳ್ತೀನಿ, ಇಷ್ಟು ಕೇಳು, ನೀ ಇಷ್ಟು ಕೇಳ್ತೀನಿ, ಇಷ್ಟು ಕೇಳು, ಅಲ್ಲೇ ಓಡ್ತಿದೆ ರಿಂಗು. ಹಂಡ್ರೆಡ್ 100% ಆಗಿದೆ. ಒಂದು ವ್ಯಕ್ತಿನ ತುಳಿಬೇಕು, ಇವ್ನು 4 ಮೂವಿ ಮಾಡಿದ್ದಾನೆ, ಇವನು ಎದ್ದೇಳಬಾರ್ದು ಅನ್ನೋದು ಈ ಒಂದು ವಿಷಕಂಠ ಇದೆಯಲ್ಲ, ಇದು ಕಲ್ಮಶ ವಿಷಕಂಠ ಇದೆಯಲ್ಲ, ಇದು ತಪ್ಪು ಸರ್. ಮೂವಿ ಮಾಡ್ಬೇಕಂತ ಹೊಸ ದುಡ್ಡು ಎತ್ಕೊಂಡ್ಬಂದಾಗ ಅವನು ಬಿಟ್ಟು ಇವನು ಯಾರು, ಇವನು ಬಿಟ್ಟು ಇವನು ಯಾರು ಹೀರೋ ಇಲ್ಲ. ಯಾರಿದ್ದಾರೆ ಸರ್? ಯಾರ ಕೈಗೆ ಸಿಗ್ತಾ ಇದ್ದಾರೆ ಈಗ? ಯಾರ ಕೈಗೆ ಸಿಗ್ತಾರೆ? ದೊಡ್ಡದಾಗ ಇನ್ವೆಸ್ಟ್ ಮಾಡೋದು ದೊಡ್ಡದಾಗ ದುಡ್ಡು ಬರ್ತಾ ಇದೆ. ಆಗ ನಿಮ್ಮ ಇಂಡಸ್ಟ್ರಿಗೆ ದೊಡ್ಡವರೇ ಬೇಕಂಗಾರೆ, 100 ಕೋಟಿನೇ ಬೇಕಂಗಾರೆ. ಈಗ ಹಳೆ ಮೂವೀಸ್ ಗೆದ್ದಿಲ್ವಾ? ನಾವು ಒಂದು ತಾಯಿ ಎದೆ ಹಾಲು ಕೊಡ್ತಕ್ಕಂಥವ್ರು, ನಾವು ಚಿತ್ರರಂಗದವರು ಕಲ್ಮಶ ಇಲ್ಲದೆ ಹೊರಟ್ರೆ ಇನ್ನೂ 106 ಜನ ನಿರ್ಮಾಪಕರು ಆಚೆ ಬರಲಿಕ್ಕೆ ಕಾಯ್ತಾ ಇದ್ದಾರೆ. ಬರಬೇಕು ಅವರು. ನನಗೆ 7-8 ಬಿಸ್ನೆಸ್, ಇದೇ ಬಿಸ್ನೆಸ್ ಅಲ್ಲ. ಅಂದರೆ ಚಿತ್ರರಂಗ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬಂದಿರತಕ್ಕಂಥ ವ್ಯಕ್ತಿಗಳು ನಾವು. ಇದ್ರಲ್ಲಿ ನಾಳೆ ಬರುತ್ತೋ ಬರಲ್ವೋ ಅದು ಮೇಲಕ್ಕೆ ಬಿಟ್ಟಿದ್ದ ವಿಷಯ. ಬರಬೇಕಂತ ಮಾಡ್ತೀವಿ. ನಾಳೆ ಬಗ್ಗೆ ಥಿಂಕ್ ಮಾಡೋ ವ್ಯಕ್ತಿ ನಾನಲ್ಲ, ಇವತ್ತಿನ ಬಗ್ಗೆ ಥಿಂಕ್ ಮಾಡೋ ವ್ಯಕ್ತಿ. ಬಟ್ ಚಿತ್ರರಂಗದಲ್ಲಿ ಈ ಕೆಟ್ಟ ಸಂದೇಶವನ್ನು ಹೋಗ್ಬೇಕು. ಫಸ್ಟ್ ಆಫ್ ಆಲ್ ನಾನು ಪ್ರೇಕ್ಷಕನಾಗಲ್ಲ, ಶಾಸಕನಾಗಿ ಕೇಳ್ತಾ ಇದ್ದೀನಿ. ಸರ್ ನಾನು ಬಿಫೋರೇ ಎಲ್ಲ ಮಾಡ್ಕೊಂಡಿದ್ದೀನಿ ಸರ್. ಬಟ್ ನಾನೇನೋ ದೊಡ್ಡ ವ್ಯಕ್ತಿ ಮಾಡ್ಕೊಂಡಿದ್ದೀನಿ ಸರ್. ಚಿಕ್ಕ ವ್ಯಕ್ತಿಗಳು ಏನಾಗಬೇಕಂತ ಪ್ರಶ್ನೆ ಹೇಳೋದು. ನನಗೆ ನೀವು ಕಾಟ ಕೊಟ್ಟವರು, ಇನ್ನು ಚಿಕ್ಕ ಮನೆ ಮಾಟ ಮಾರ್ಕೊಂಬಂದ್ರು ಸಿನಿಮಾ ಮಾಡ್ಬೇಕಂದ್ರಿಗೆ ಇದು ತಕ್ಕ ಉತ್ತರ ಇರಿ. ನಿಮಗೆ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ನೀವು ಆಚೆಗೆ ಬಿಡಲ್ಲ ನಿಮ್ಮನ್ನ, ಆಚೆಗೆ ಬಿಡಲ್ಲ ನಿಮ್ಮನ್ನ. ಎಲ್ಲ ರಂಗದಲ್ಲೂ ಸರ್, ಆಡಿಯೋ ರಂಗದಿಂದ ಹಿಡಿದು ಡಿಸ್ಟ್ರಿಬ್ಯೂಷನಿಂದ ಹಿಡಿದು ಎಲ್ಲ ರಂಗದಲ್ಲಿ ಕೂಡ ಹೇಳ್ತೀನಿ ಸರ್. ಸರ್ ಆಂಧ್ರದಲ್ಲಿ ಮೊನ್ನೆ ಒಂದು ವಿಷಯ ನಡೀತು, ತಮ್ಗೆ ಗೊತ್ತಿರಬೇಕು. ಒಂದು ಹೆಸರು ಹೇಳಲ್ಲ, ಒಂದು ದೊಡ್ಡ ಹೀರೋ ದ ಕ್ರಿಯೇಟ್ ಒಂದು ಗ್ರೂಪ್ 4 ಶೋ ಅವನೇ ಕಳಿಸ್ತಾನೆ, 5ನೇ ಶೋ ನೆಗೆಟಿವ್ ಹೊಡಿಸ್ತಾನೆ. ಪ್ರೊಡ್ಯೂಸರ್ ಕಥೆ ಏನು? ಇದು ಕರ್ನಾಟಕದಲ್ಲಿ ಆಗದೇ ಇರಲಿ ಅಂತ, ಕರ್ನಾಟಕದಲ್ಲಿ ಆಗಲೇ ಇಲ್ಲ. ಅಲ್ಲ ಬಿಲ್ ಕೊಡೋದು ಅಪ್ಪ ಮಾಡ್ಬಿಡೋದು ಅಂತ ಹೇಳಿ. ಚಿತ್ರ ನೋಡಿ ರಿವ್ಯೂಸ್ ಕೊಡೋ ದೇವ್ರು ಯಾರೋ? ನೀವು ಯಾರೋ ಮಾಧ್ಯಮ ಮಿತ್ರರು. ಇವನೇ ಸರ್ ಕೊಡೋಕ್ಕೆ 400 ರೂಪಾಯಿ ಕೊಟ್ಬಂದು ಇವ್ನ ಮಾತು ಕೇಳ್ಬೇಕು ನಾವು? ಇವ್ನು ನಮ್ಮನ್ನು ಬ್ರಿಡ್ಜ್ ಮಾಡಲಿಕ್ಕೆ ನಮ್ಮನ್ನು ತೊಗೊಂಡೋಗ್ಲಿ ಸೇತುವೆ ಯಾರು? ಮಾಧ್ಯಮ ಮಿತ್ರರು. ನೀವು ತಾನೇ ರಿವ್ಯೂಸ್ ಕೊಡಬೇಕು. ಅದಕ್ಕಿಂತ ಮುಂಚೆ ಇವ್ನು ಕೊಡಿಸ್ಬಿಡೋದು ರಿವ್ಯೂಸು. ಯಾಕೆ ಪ್ರೊಡ್ಯೂಸರ್ ಮನ್ನಾಪಡಲ್ಲಿ ಬಂಗಾರ ಇಟ್ಟವನೇ, ಮುತ್ತುಡ್ ಬಂಗಾರ ಇಟ್ಟಲ್ಲಿ ಇವ್ನು ಕೇಳಿ ಮಾಡ್ಬೇಕಿತ್ತ ನಾವು? ಇದಾಗಬಾರ್ದು ಸರ್. ಕುಮಾರ್ ಅಂತ ತೊಗೊಂಡಿದ್ದಾರೆ, ಬೆಂಗಳೂರು ಕುಮಾರ್ ಅಂತ ತೊಗೊಂಡಿದ್ದಾರೆ. ಸೊ ಎಲ್ಲ ನಮ್ಮ ಕಡೆ ನಡೆಯುತ್ತೆ. ಜಸ್ಟ್ ಥಿಯೇಟರ್ಸ್ ಮಾತ್ರ ಆ ಕಡೆ ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕೆ ಬಿಲ್ ಪಾಸ್ ಮಾಡಲೇಬೇಕು. ನೀವು ಮಾರ್ಚ್ 6ನೇ ತಾರೀಕಿಂದ 26 ನೋಡ್ತೀರಾ, ಬಿಲ್ ಪಾಸ್ ಮಾಡಲೇಬೇಕು. ಪ್ರೈವೇಟ್ ಬಿಲ್ ಪಾಸ್ ಮಾಡಲೇಬೇಕು. ಸಂತೋಷ್ ಲೋಡಲ್ಲಿ ಮಾತಾಡಿದ್ದೀನಿ ನಾನು ಬಿಲ್ ಪಾಸ್ ಮಾಡೋ ಅಂತ. ಇವನು ಯಾರು ಸರ್ ಮಧ್ಯದಲ್ಲಿ ಬಂದು ನಮ್ಮ ಬಗ್ಗೆ ರಿವ್ಯೂಸ್ ಕೊಡಲಿಕ್ಕೆ? ಮಾಡ್ಲಿಕ್ಕೆ ಮಾಧ್ಯಮ ಮಿತ್ರರಿದ್ದಾರೆ, ಅವ್ರದ್ದೇ ಒಂದು ಗುಂಪು, ಇವ್ರದ್ದೇ ಒಂದು ಗುಂಪು ನೆಗೆಟಿವ್ ಹೊಡ್ಸೋದು. ಅದ್ರ ಮಧ್ಯದಲ್ಲಿ ಏನಾಗ್ಬೋದು ಹೇಳಿ ಸರ್? ಪ್ರೊಡ್ಯೂಸರ್ ಹಾಳಾಗ್ತಾರೆ. ತೆಂಗಿನಕಾಯಿ ಹೊಡ್ಯಕ್ಕೆ ಮಾತು ನಾನು ಬೇಕು, ಕುಂಬಳ ಕೊಡಕ್ಕೆ ನಾನು ಬೇಡವಾ ಸರ್? ನಾನು ಇದರಿಂದ ಬದುಕಲಿಕ್ಕೆ ಅಂತ ಅವಶ್ಯಕತೆ ಇಲ್ಲ. ನಾನು ಹೇಳೋದು, ನಾನು ಈ ರಂಗದಲ್ಲಿ ಇದ್ದೀನಿ, ಎಷ್ಟು ನೋವು ತಿಂತಿದ್ದೀವಿ ಅಂತ ಒಬ್ಬ ಶಾಸಕರಾಗಿ, ಒಬ್ಬ ಉದ್ಯಮಿಯಾಗಿ ನಮಗೆ ಹಿಂಗೆ ಮಾಡ್ತಾರಂತಂದ್ರೆ ಇನ್ನು ಈ ಪಾಪ ಎಷ್ಟು ಜನ ಇದ್ದಾರೆ ಸರ್ ಪಾಪ. ಎಕ್ಸಾಕ್ಟ್ಲಿ ಸರ್.
ಸೊ ನಾನು ಫಸ್ಟ್ ಆಫ್ ಆಲ್ ನಾನು ಕಂಡು ಹಾಕಿದ್ದು ಪ್ಯಾನ್ಸ್ ವಾರ್ಗೆ, ನನ್ನ ಎದುರು ಕಂಡಿದ್ದು ಪ್ಯಾನ್ಸ್ ವಾರು. ಸರ್ ನಾನು KVT ಅಪ್ಲೈ ಮಾಡಿದ್ದೀನಿ, ನಾನು ಕೋರ್ಟಲ್ಲಿ KVT ಅಪ್ಲೈ ಮಾಡಿದ್ದೀನಿ. ನನ್ನ ಮೂವಿಗೆ ಯಾರಾದರೂ ಈ ಥರ ಮಾಡಿದ್ರೆ ಕತೆ ಅದು ಲಾ ನೋಡ್ಕೊಳ್ಳುತ್ತೆ, ಕಾನೂನು ನಮಗೂ ನಿಮಗೂ ಎರಡೂ ಒಂದೇ. ನಾನು ಇದನ್ನ ನೋಡೇ KVTಗೆ ಅಪ್ಲೈ ಮಾಡಿದ್ದೀನಿ. ನಾನು ಯಾಕೆ ಹೇಳಿ, ಕೋಟಿಗಟ್ಟಲೆ ದುಡ್ಡು ಹಾಕಿರೋದು ನಾನು, ರಿವ್ಯೂಸ್ ಕೊಡೋದು ಅವನು. ಇದೇ ಒಳ್ಳೆ ಕತೆ ಐತಲ್ಲ. ಮಾಧ್ಯಮ ಇದ್ರು ನಿಯತ ಕೊಡ್ತಾರೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀವಿ. ಯಾಕೆ ಹೇಳಿ, ನೀವು ನಮ್ಮ ದೇವ್ರನ್ನ ಅಕ್ಸೆಪ್ಟ್ ಮಾಡ್ಕೊತೀವಿ. ಇವನು ಯಾರೋ ಇನ್ನೊಬ್ಬರು ಗುಂಪು ಕಳಿಸ್ಬಿಟ್ಟು ಇದ್ರ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ, ಬಟ್ ಅದನ್ನು ತೊಗೊಳಕ್ಕೆ ನಾನೇ ರೆಡಿ ಇದ್ದೀನಿ. ಅದು ನಾನು ಕೋರ್ಟ್ಗೆ ಹೋಗಿದ್ದೀನಿ. ನಾನು ಕೋರ್ಟ್ಗೆ ಹೋಗಿ ವಿತಿನ್ ಎ ಶಾರ್ಟ್ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ನಾನು ವಿತಿನ್ ನಮಗೆ 2 days ಮುಂಚೆ ನಾನು ಕಾಪಿ ಕೊಡ್ತೀನಿ ನಿಮಗೆ. ಯಾಕೆ ಹೇಳಿ, ನನ್ನ ಮೂವಿ ಆ ಥರ ಆಗಿ ನಾನು ಬಿಡಲ್ಲ. ಅದು ತೆಗಿಲಿಕ್ಕೆ ಲೆಟರ್ ತೆಗಿಲಿಕ್ಕೆ ಕೊಟ್ಟಿದ್ದೀನಿ ಸರ್. ಉದ್ದೇಶಪೂರ್ವಕವಾಗಿ ಎಥಿಕ್ಲಿ ನೀವು ಕರೆಕ್ಟಾಗಿಲ್ಲ ಅಂತಂದರೆ ವಿಲ್ ರಿಸೀವಬಲ್. ಒಳ್ಳೆ ಮೂವಿನ ಕೆಟ್ಟದು ಅಂತ ಪ್ರಯತ್ನ ಮಾಡಿದ್ರೆ ಅದು ನೋಡಲಿಕ್ಕೆ ಹೆಂಗಾಗುತ್ತೆ, ಕೇಳಲಿಕ್ಕೆ ಹೆಂಗಾಗುತ್ತೆ? ಸಿಕ್ಕಾಪಟ್ಟಿದ್ದೇವೆ ಸರ್. ಸರ್ ಆಗಲೇಬೇಕು ಸರ್, ಯಾಕಂತಂದರೆ ಅದು ಬಿಲ್ ಪಾಸ್ ಮಾಡಲೇಬೇಕು ಸರ್. ಬಿಲ್ ಪಾಸ್ ಮಾಡಿದ್ರೆ ಇದಕ್ಕೆಲ್ಲ ಅವಕಾಶ ಇಲ್ಲ ಸರ್, ಇದಕ್ಕೆಲ್ಲ ಅವಕಾಶ ಇಲ್ಲ. ಕೇರಳದಲ್ಲಿ ಹಾಳಾಗಿದೆ, ಕೇರಳದಲ್ಲಿ ಆಲ್ರೆಡಿ ಇದೆ, ನಮ್ಮ ಕರ್ನಾಟಕದಲ್ಲಿ ಬೇಕಷ್ಟೇ. ನಮ್ಮ ಆಂಧ್ರದಲ್ಲಿ ಟ್ರೈ ಮಾಡಿದ್ದಾರೆ, ಆಗ್ತಾಯಿದೆ, ಆಂಧ್ರ ಕೂಡ ಆಗ್ತಾಯಿದೆ. ಇದು ಚಿತ್ರರಂಗ ಬೆಳಿಬೇಕು ಸರ್, ನಾವೆಲ್ಲ ಇರಬೇಕು, ನೀವೆಲ್ಲ ಇರಬೇಕು ಅಂತಂದರೆ ಇದಕ್ಕೊಂದು ಹಾಕ್ಲೇಬೇಕು ಫುಲ್ ಸ್ಟಾಪ್. ನನ್ನ ಬಗ್ಗೆ ಧನ್ವೀರ್ ಬಗ್ಗೆನೋ ಇನ್ನೊಬ್ಬರ ಬಗ್ಗೆನೋ ಮಾತಾಡ್ತಾ ಇಲ್ಲ. ಆ ಪ್ಲೇಸಲ್ಲಿ ಯಾರೇ ಇರ್ಬೋದು, ನಮ್ಮ ಯಶ್ ಇರ್ಬೋದು, ನಮ್ಮ ಸುದೀಪ್ ಇರ್ಬೋದು, ದರ್ಶನ್ ಇರ್ಬೋದು, ಕೆಲವು ಹೀರೋಗಳಿರ್ಬೋದು, ಏನೇ ಆಗಿರ್ಬೋದು. ಸೊ ಇದಾಗಬೇಕು ಅನ್ನೋದು ನಾನು ನಿಮ್ಮ ಮುಖಾಂತರವಾಗಿ ಕೇಳ್ಕೊಳ್ತಕ್ಕಂಥ ಒಂದು ಮನವಿ ಅಷ್ಟೇ. ಇದು ಅದು ಮುಂದೆ ನಾವು ಶಾಸಕನಾಗಿ ಸರ್ಕಾರದಲ್ಲಿ ಏನು ಮಾಡಬೇಕು ಅದು ನಾನು ಮಾರ್ಚ್ 6ನೇ ತಾರೀಕು ನಾನು ಸೆಷನ್ ಹಾಕ್ಕೊಂಡಿದ್ದೀನಿ, ಅದು ನಾನು ಮಾಡ್ತೇನೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.